ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಹಾಲು, ಮೊಸರು, ವಿದ್ಯುತ್ ದರವನ್ನು ಏರಿಕೆ ಮಾಡಿ ಸರ್ಕಾರ ಒಂದು ದರ ಏರಿಕೆಯ ಶಾಖನೇ ಕೊಟ್ಟಿತ್ತು ಅಂತ ಹೇಳ್ಬೋದು. ಈಗ ಮತ್ತೊಂದು ಬರೆ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಹಾಲು, ಮೊಸರು, ವಿದ್ಯುತ್ ಇವೆಲ್ಲವನ್ನ ದರ ಏರಿಕೆ ಮಾಡಿದಂಥ ಸರ್ಕಾರ ಈಗ ಡೀಸೆಲ್ ದರವನ್ನು ಕೂಡ ಏರಿಕೆ ಮಾಡಿದೆ. 2 ರೂಪಾಯಿ ಡೀಸೆಲ್ ದರವನ್ನು ಏರಿಕೆ ಮಾಡಿ ಮತ್ತಷ್ಟು ಜನಗಳಿಗೆ ದರ ಏರಿಕೆಯ ಬರೆಯನ್ನು ಹಾಕ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಡೀಸೆಲ್ ದರ ಏರಿಕೆ ಮಾಡಿರೋದ್ರಿಂದ ಇದೆಲ್ಲ ಹೊಣೆ ನಮ್ಮ ಮೇಲೇ ಬೀಳುತ್ತೆ. ಈ ಸರಕು ವಾಹನಗಳು ಈ ಸರಕನ್ನು ಸಾಗಣೆ ಮಾಡೋದ್ರಿಂದ ಈ ಡೀಸೆಲು, ಪೆಟ್ರೋಲು ಇದರಿಂದನೇ ಓಡಾಡುತ್ತೆ. ಸೊ ಈ ಒಂದು ದರ ಏರಿಕೆ ಆಗಿರೋದ್ರಿಂದ ಅವರು ಕೂಡ ಅಲ್ಲಿಂದ ಒಂದು ಲಗೇಜನ್ನು ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡೋದಕ್ಕೆಲ್ಲದಕ್ಕೂ ಕೂಡ ಅವರು ಯಾವ ರೀತಿ ದರವನ್ನು ಏರಿಕೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಜನಗಳ ಮೇಲೇ ಬೀಳುತ್ತೆ. ಪ್ರತಿಯೊಂದು ಸರಕು ಸಾಗಣೆಯಿಂದ ಮತ್ತು ಇದಲ್ಲದೆ ಟೋಲ್ ಸುಂಕವನ್ನು ಕೂಡ ಹೆಚ್ಚಳ ಮಾಡಿದೆ. ಈ ಟೋಲ್ ಸುಂಕ ಹೆಚ್ಚಳ ಮಾಡಿದ್ದು ಹಿಂದೆನೇ ಮತ್ತೆ ಡೀಸೆಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರೋದು. ಇದೆಲ್ಲ ಒಂದು ರೀತಿಯಾಗಿ ಮತ್ತೆ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ. ನಾವೇನು ಅಗತ್ಯ ವಸ್ತುಗಳು ಅಂದರೆ ದಿನನಿತ್ಯ ವಸ್ತುಗಳನ್ನು ಬಳಸ್ತೀವಿ, ತರಕಾರಿ ಆಗಿರಬಹುದು, ರೇಷನ್ ಅಂದರೆ ದಿನಸಿ ಪದಾರ್ಥಗಳು, ಬೇಳೆ, ಕಾಳು ಇತ್ಯಾದಿ ಇವೆಲ್ಲವನ್ನು ಏನು ನಾವು ಬಳಸ್ತೀವಿ ಇವೆಲ್ಲವೂ ಕೂಡ ಸಾಗಣೆ ಆಗೋದ್ರಿಂದ ಇದರ ರೇಟ್ಗಳು ಕೂಡ ನಮ್ಮಗಳಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದೂ ಕೂಡ ಒಂದು ರೀತಿಯಾಗಿ ಹೊರೆ ಆಗ್ತಾನೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಲ್ಲದೆ ಇನ್ನು ಮುಂದೆ ಈಗೇನು ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಹಾಲು, ಮೊಸರು, ವಿದ್ಯುತ್ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ. ಇದಿಷ್ಟು ಅಲ್ಲದೆ ನೆಕ್ಸ್ಟು ಅಂದರೆ ಮುಂದಿನ ದಿನಗಳಲ್ಲಿ ಬಸ್ಸು ಮತ್ತು ಕ್ಯಾಬ್ ದರಗಳು ಕೂಡ ಜಾಸ್ತಿ ಆಗಬಹುದು ಅನ್ನೋ ಒಂದು ಆತಂಕದಲ್ಲಿ ಜನ ಇದ್ದಾರೆ. ಇನ್ನು ಇದಕ್ಕೆಲ್ಲ ಸರಕು ಸಾಗಣೆಗಳ ಬೆಲೆ ಯಾವ ರೀತಿ ಹೆಚ್ಚಾಗಬಹುದು ಅಂತ ನೋಡೋದಾದರೆ ವೀಕ್ಷಕರೇ, ಚೆನ್ನಾರೆಡ್ಡಿ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಇದಕ್ಕೆ ಇನ್ನೊಂದು 2-3 ದಿನಗಳಲ್ಲಿ ಈಗೇನು 2 ರೂಪಾಯಿ ಈ ಡೀಸೆಲ್ ದರ ಏರಿಕೆಯಾಗಿದೆ ಇದನ್ನು ಯಾವ ರೀತಿ ನಾವು ವ್ಯತ್ಯಾಸಗಳನ್ನು ನೋಡಿಕೊಂಡು ಏನು ಈ ಏರಿಕೆ ಮಾಡೋದ್ರಿಂದ ಸರಕು ಸೇವೆಗಳ ದರಗಳಲ್ಲಿ ಅಂದರೆ ಅದರ ಕಾರ್ಯಾಚರಣೆ ಯಾವ ರೀತಿ ಹೊರೆ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಯಾವ ರೀತಿ ಒಂದು ಪೇ ಮಾಡಬೇಕು, ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಲೆಕ್ಕಾಚಾರ ಮಾಡಿ ಈ ಒಂದು ದರ ಪರೀಕ್ಷಣೆ ಬಗ್ಗೆ ಆಲೋಚಿಸ್ತೀವಿ ಅಂತ ಚೆನ್ನಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಯಾರು ಏನೇ ಹೇಳಿದ್ರು ಸರ್ಕಾರ ಈಗ ಏನು ಇದು ಮಾಡ್ತಾ ಇದೆ ದರ ಏರಿಕೆ, ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗೂ ಈ ದರ ಏರಿಕೆಗೂ ಸಂಬಂಧನೇ ಇಲ್ಲ ಅಂತ, ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಬೊಕ್ಕಸದಲ್ಲಿ ದುಡ್ಡು ಇಲ್ಲ ಅಂದರೆ ಹಣ ಇಲ್ಲ, ಅದಕ್ಕಾಗಿ ಇವೆಲ್ಲವನ್ನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ. ಇದರೆಲ್ಲದರ ಮಧ್ಯೆ ಜನ ನಾವೇನಿದ್ದೀವಿ ನಮಗೆ ಇದೆಲ್ಲವೂ ಕೂಡ ದರ ಏರಿಕೆ ಬಿಸಿ ಮುಟ್ಟುತ್ತಾ ಇದೆ. ಪ್ರತಿಯೊಂದು ಬೆಲೆ ಏರಿಕೆನೂ ಕೂಡ ಆಗ್ತಾ ಇದೆ. ಬಟ್ ಇದೆಲ್ಲ ಹೊರೆ ನಮ್ಮ ಮೇಲೆ ಬೀಳ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಇಂದಿನಿಂದ BJP ಬೆಲೆ ಏರಿಕೆಯ ಸಮರ. ಒಬ್ಬರು ಏರಿಕೆ ಮಾಡೋದಂತೆ, ಒಬ್ಬರು ಏರಿಕೆ ಆಗಿರೋದಕ್ಕೆ ಹೋರಾಟ ಮಾಡೋದಂತೆ. ಒಟ್ಟಿನಲ್ಲಿ ಈ ರಾಜಕೀಯ ಅಂದ್ರೇ ಹಿಂಗೆ, ಒಬ್ಬರು ಯಾವುದೇ ಪಕ್ಷ ಇರಲಿ, BJP, ಕಾಂಗ್ರೆಸ್, JDS, ಎನಿವನ್ ಯಾವ ಪಕ್ಷ ಇದ್ರೂ ಕೂಡ ಈ ರೀತಿ ನಡೀತಾನೆ ಇರುತ್ತೆ. ಇವ್ರ ಪಕ್ಷ ಬಂದಾಗಲೂ ಅವರು ಏನೋ ಒಂದು ಮಾಡಿರ್ತಾರೆ, ಇವ್ರು ಬಂದಾಗ ಇವರು ಏನೋ ಒಂದು ಮಾಡಿರ್ತಾರೆ. ಬಟ್ ಈಗಂತೂ ಸದ್ಯಕ್ಕೆ ಹಾಲು, ವಿದ್ಯುತ್ ಏನು ಈ ಪ್ರಯಾಣ, ಮೆಟ್ರೋ ದರ ಎಲ್ಲವೂ ಏರಿಕೆ ಆಗಿದೆ. ಇದರ ವಿರುದ್ಧವಾಗಿ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ BJP ಅವರು ಇಂದು ಮಧ್ಯಾಹ್ನ ಫ್ರೀಡಂ ಪಾರ್ಕಲ್ಲಿ 12 ಗಂಟೆಯಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ, ಹೋರಾಟವನ್ನು ಮಾಡ್ತೀವಿ, ಬೆಲೆ ಏರಿಕೆ ಆಗಿದೆ ಅಂತ ಅಹೋರಾತ್ರಿ ಧರಣಿ ಕೂತ್ಕೊಳ್ತೀವಿ ಅಂತ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಮಾಜಿ CM ಆದ BS ಯಡಿಯೂರಪ್ಪ ಹಾಗೂ DV ಸದಾನಂದಗೌಡ ಇನ್ನಿತರ ನಾಯಕರು ಕೂಡ ಭಾಗವಹಿಸ್ತಾರಂತೆ. ಸೊ ಇದಾದ ನಂತರ ಇದೇ ತಿಂಗಳು ಏಪ್ರಿಲ್ 5ಕ್ಕೆ ಜಿಲ್ಲಾ ಕೇಂದ್ರ ಹಾಗೂ ಹೋಬಳಿಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ. ಅಂದರೆ ಇವತ್ತು ಮಾಡೋದಲ್ಲದೆ ಅದೇ 5ನೇ ತಾರೀಕು ಈ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋಬಳಿ ಮಟ್ಟದಲ್ಲಿ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತೀವಿ. ಅದಾದ ನಂತರ ಏಪ್ರಿಲ್ 7ರಿಂದ 13ರವರೆಗೆ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಕೂಡ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಬೆಲೆ ಏರಿಕೆಯ ವಿಚಾರವಾಗಿ ಜನ ಯಾವ ರೀತಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಇದನ್ನು ಜನಾಕ್ರೋಶವಾಗಿ
ಈ ಒಂದು ಯಾತ್ರೆಯನ್ನು ಕೈಗೊಳ್ತೀವಿ. ಇದು ಪ್ರತಿ ಜಿಲ್ಲೆಗಳಲ್ಲೂ ಕೂಡ BJP ನಾಯಕರು ಸಂಚಾರ ಮಾಡಿ ಜನಾಭಿಪ್ರಾಯವನ್ನು ತೆಗೆದುಕೊಳ್ತೀವಿ, ಪ್ರತಿಯೊಂದು ಭಾಗಗಳಲ್ಲೂ ಓಡಾಡ್ತೀವಿ, ಈ ಜನಾಕ್ರೋಶ ಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ BJPಯವರು. ಒಟ್ಟಿನಲ್ಲಿ ಒಂದು ರೀತಿ ದರ ಏರಿಕೆ ಆಗಿದೆ, ಇನ್ನೊಂದು ಕಡೆ ಇವರು ಪ್ರತಿಭಟನೆ ಮಾಡ್ತಾರೆ. ಯಾವುದೇ ಒಂದಾದ್ರೂ ಪ್ರತಿಯೊಂದು ಕೂಡ ಅವರವರ ಸ್ವಾರ್ಥಕ್ಕೆ, ಅವರ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸದ್ಯ ನೋಡೋಣ, ಈಗ BJPಯವರಂತೂ ಪ್ರತಿಭಟನೆ ಕೈಗೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಯಿಂದ ಏನಾದರೂ ಸರ್ಕಾರ ದರ ಏರಿಕೆ ಏನಾಗಿದೆ ಅದನ್ನು ಇಳಿಕೆ ಏನಾದರೂ ಮಾಡಬಹುದಾ, ಅಥವಾ ಇದು ಹೀಗೆ ಮುಂದುವರಿಯುತ್ತಾ ಇನ್ನೂ ಬೆಲೆ ಏರಿಕೆಗಳಾಗ್ತಾನೆ ಹೋಗುತ್ತಾ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.